ಈ ಸ್ವಾಪ್ನ ವೃಂದಾವನಾಖ್ಯಾನ ಕೃತಿಗೆ ಶ್ರುತಿ ಮೂಲತ್ವ ಇದೆ, ಯುಕ್ತಿ ಮೂಲತ್ವ ಇದೆ ಅಂತ ಸಾಧನೆ ಮಾಡ್ತಾರೆ. ಸ್ವಾಪ್ನ ವೃಂದಾವನಾಖ್ಯಾನದ ಸೃಷ್ಟಿ ಹೇಗಾಯಿತು, ಸ್ವಾಪ್ನ ವೃಂದಾವನಾಖ್ಯಾನವನ್ನು ರಾಜರು ಜಗತ್ತಿಗೆ ಹೇಗೆ ಪರಿಚಯಿಸಿದರು. ಒಂದು ಬಾರಿ ಹಯಗ್ರೀವ ದೇವರು ವಾದಿರಾಜರಿಗೆ ವೇದ ಮಂತ್ರಗಳ ಎಲ್ಲ ಉಪದೇಶವನ್ನು ಮಾಡಿದ್ರಂತೆ, ವೇದ ಮಂತ್ರಗಳ ಅರ್ಥವನ್ನು ಹೇಳಿದ್ರಂತೆ. ಸಾಕ್ಷಾತ್ ಹಯಗ್ರೀವ ದೇವರ ಮುಖದಿಂದ ಎಲ್ಲ ವೇದ ಮಂತ್ರಗಳ ಅರ್ಥವನ್ನು ಕೇಳಿದಂತಹ ವಾದಿರಾಜ ಗುರು ಸಾರ್ವಭೌಮರಿಗೆ ಇದನ್ನೇನಾದರೂ ಮಾಡಬೇಕಲ್ವಾ, ಜಗತ್ತಿನ ಸಾಧಕರಿಗೆ ಇದರ ಸಾರವನ್ನು ಕೊಡಬೇಕಲ್ವಾ ಅಂತ ಯೋಚನೆ ಮಾಡಿ ಈ ಎಲ್ಲ ಹಯಗ್ರೀವ ದೇವರು ಉಪದೇಶ ಮಾಡಿರುವಂತಹ ವೇದ ಮಂತ್ರಗಳ ಸಾರವನ್ನೇ ಸ್ವಾಪ್ನ ವೃಂದಾವನಾಖ್ಯಾನ ಕೃತಿಯನ್ನಾಗಿ ಮಾಡಿ ಅದನ್ನು ಹಯಗ್ರೀವ ದೇವರಿಗೆ ಸಮರ್ಪಣೆ ಮಾಡ್ತಾರಂತೆ. ಈ ಸ್ವಾಪ್ನ ವೃಂದಾವನಾಖ್ಯಾನ ಕೃತಿ ಹೇಳುವಂಥದ್ದು ಇದೊಂದು ಪುಷ್ಪದ ಮಾಲೆ ಅಂತ ಇಟ್ಟುಕೊಳ್ಳಿ. ಈ ಪುಷ್ಪದ ಮಾಲೆಯಲ್ಲಿ ಸಹಸ್ರ ಪುಷ್ಪಗಳಿದೆ. ರಾಜರು ವಿಪ್ರರಿಗೆ 2258 ಶ್ಲೋಕಗಳಿಂದ ಉಪದೇಶವನ್ನು ಮಾಡ್ತಾರೆ. ಇನ್ನೂ ಅಧಿಕವಾದ ಶ್ಲೋಕಗಳಿಂದ ಉಪದೇಶವನ್ನು ಮಾಡಿದ್ದಾರೆ. ಅದನ್ನು ದೇವತೆಗಳೆಲ್ಲ ಅದನ್ನು ತೆಗೆದುಕೊಂಡು ಹೋಗಿದ್ದಾರೆ ತಮ್ಮ ಲೋಕಕ್ಕೆ. ನಮಗೆ ನಮ್ಮ ಭೂಲೋಕದಲ್ಲಿ ನಮಗೆ ಪ್ರಾಪ್ತವಾದದ್ದು ಮಾತ್ರ ಇಷ್ಟು. ಈ ಸಹಸ್ರ ಸಂಖ್ಯಾಕವಾದಂತಹ ಈ ಎಲ್ಲ ಶ್ಲೋಕಗಳು ಅದು ಒಂದೊಂದು ಶ್ಲೋಕಗಳು ಒಂದೊಂದು ಪುಷ್ಪದ ಹಾಗೆ, ಒಂದೊಂದು ಕಮಲ ಪುಷ್ಪದ ಹಾಗೆ. ಈ ಒಂದೊಂದು ಶ್ಲೋಕಗಳಲ್ಲಿರುವಂತಹ ಒಂದೊಂದು ಪದಗಳು ಅದು ಆ ಕಮಲ ಪುಷ್ಪದಲ್ಲಿರುವಂತಹ ಒಂದೊಂದು ದಳಗಳ ಹಾಗೆ. ಕಮಲದ ಪುಷ್ಪದಲ್ಲಿ ಒಳ್ಳೆಯ ಸುಗಂಧ ಬರ್ತದೆ. ಅದೇ ರೀತಿಯಾಗಿ ಗುರುರಾಜರ ಈ ಸ್ವಾಪ್ನ ವೃಂದಾವನಾಖ್ಯಾನದ ಶ್ಲೋಕದ ಸುಗಂಧ ಏನು ಅಂತ ಹೇಳಿದ್ರೆ ಅದರಿಂದ ಬರುವಂತಹ ಭಾವ, ಆ ಭಾವಾರ್ಥ ಎನ್ನುವಂಥದ್ದು ಪುಷ್ಪದ ಸುಗಂಧದ ಹಾಗೆ. ಇಂತಹ ಅನೇಕ ಪುಷ್ಪಗಳನ್ನ ಮಾಲೆ ಮಾಡಿ ಇದನ್ನ ಹಯಗ್ರೀವ ದೇವರಿಗೆ ಸಮರ್ಪಣೆ ಮಾಡ್ತಾರಂತೆ ವಾದಿರಾಜರು. ನಿಮ್ಮ ಮುಖದಿಂದ ಕೇಳಿದಂತಹ ಈ ಎಲ್ಲ ವೇದಮಂತ್ರಗಳ ಅರ್ಥವನ್ನ ಸಾರವನ್ನ ಸಂಗ್ರಹಿಸಿ ಈ ಕೃತಿಯನ್ನು ರಚನೆ ಮಾಡಿದ್ದೇನೆ ಅಂತೇಳಿ ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ. ಹಯಗ್ರೀವ ದೇವರಿಗೆ ಬಹಳ ಸಂತೋಷ ಆಯಿತು. ಲೋಕದಲ್ಲಿ ಹಾಗಿರುತ್ತೆ ನೋಡಿ, ಗುರುಗಳಿಗೆ ಶಿಷ್ಯ ಪಾಠವನ್ನು ವಾಪಸ್ ಒಪ್ಪಿಸಿದರೆ ಸಂತೋಷ ಆಗ್ತದೆ. ಪಾಠವನ್ನು ಕೇಳುವುದು ಮಾತ್ರ ಮುಖ್ಯವಲ್ಲ, ಕೇಳಿದ ಪಾಠವನ್ನು ಹಾಗೆ ಗುರುಗಳಿಗೆ ಮರುದಿವಸ ಒಪ್ಪಿಸಬೇಕು. ಒಪ್ಪಿಸಿದಾಗ ಮಾತ್ರ ಅವನು ಉತ್ತಮ ಶಿಷ್ಯ ಅಂತ ಅನಿಸಿಕೊಳ್ತಾನೆ. ಗುರುರಾಜರು ಕೂಡ ಹಾಗೆ ಸಾಕ್ಷಾತ್ ಹಯಗ್ರೀವ ದೇವರ ಮುಖದಿಂದ ಕೇಳಿದಂತಹ ಆ ವೇದ ಮಂತ್ರಗಳ ಸಾರವನ್ನ ಸ್ವಾಪ್ನ ಕೃತಿಯನ್ನಾಗಿ ಮಾಡಿ, ಸ್ವಾಪ್ನ ವೃಂದಾವನಾಖ್ಯಾನ ಕೃತಿಯನ್ನಾಗಿ ಮಾಡಿ ಅದನ್ನ ಮತ್ತೆ ಹಯಗ್ರೀವ ದೇವರಿಗೆ ಸಮರ್ಪಣೆ ಮಾಡ್ತಾರೆ. ಹಯಗ್ರೀವ ದೇವರಿಗೆ ಸಂತೋಷ ಆಯಿತು, ಅದನ್ನ ಸ್ವೀಕರಿಸ್ತಾರೆ. ಸ್ವೀಕರಿಸಿ ಅದನ್ನ ತಮ್ಮ ತಲೆ ಮೇಲೆ ಇಟ್ಟುಕೊಳ್ತಾರೆ ಅಂತ ಹಯಗ್ರೀವ ದೇವರು ಸಂತೋಷದಿಂದ. ಅಂದ್ರೆ ಸಾಕ್ಷಾತ್ ಹಯಗ್ರೀವ ದೇವರೇ ಗುರುರಾಜರ ಈ ಕೃತಿಯನ್ನ ಸ್ವೀಕಾರ ಮಾಡಿ ತಮ್ಮ ಶಿರಸ್ಸಲ್ಲಿ ಧರಿಸಿಕೊಂಡಿದ್ದಾರೆ. ಅಷ್ಟು ಆದರವನ್ನ ಈ ಕೃತಿಯ ಮೇಲೆ ತೋರಿಸಿದ್ದಾರಂತಂದ್ರೆ ಇನ್ನು ನಾವು ಸಾಧಕರು ಅಂತ ಅನಿಸಿಕೊಂಡವರು ಕೂಡ ಈ ಕೃತಿಯನ್ನು ಆಧರಿಸಬೇಕು. ಆಧರಿಸಿದರೆ ಇದರಲ್ಲಿ ಶ್ರೇಯಸ್ಸಿದೆ ಅಂತ ಹೇಳ್ತಾರೆ. ಸರಿ, ಇಂತಹ ಪುಷ್ಪವನ್ನ ಎಲ್ಲಿ ಅರಳಿಸಬೇಕು? ಪುಷ್ಪ ಅರಳಲಿಕ್ಕೆ ಒಂದು ಕಮಲದ ಪುಷ್ಪ ಅರಳಲಿಕ್ಕೆ ಒಂದು ಸರೋವರ ಬೇಕು. ಗುರುರಾಜರು ಆಯ್ಕೆ ಮಾಡಿಕೊಂಡಂತಹ ಸರೋವರ ಯಾವುದು ಅಂದ್ರೆ ಅದು ವಿಪ್ರನ ಮುಖ, ಬ್ರಾಹ್ಮಣನ ಮುಖ. ಈ ವಿಪ್ರನ ಮುಖದಿಂದ ಈ ಒಂದು ಸ್ವಾಪ್ನ ವೃಂದಾವನಾಖ್ಯಾನ ಎಂಬ ಕಮಲವನ್ನ ಅರಳಿಸಿದ್ರು. ವಿಪ್ರಾಸ್ಯ ಸರಸೋದ್ಭೂತಂ ತರಸ ಸರ್ವಭೂಸುರಾಹ ಅಂತ. ಇಂತಹ ಕೃತಿಯನ್ನ ವಿಪ್ರನ ಮೂಲಕ ಎಲ್ಲ ಈ ಒಂದು ಭೂಲೋಕದ ಸಾಧಕರು ಇದನ್ನು ಸ್ವೀಕಾರ ಮಾಡಿ ಅಂತ ಹೇಳ್ತಾರೆ. ಹಾಗಾಗಿ ಇದು ಈ ರೀತಿಯಾಗಿ ಶ್ರುತಿ ಮೂಲವನ್ನ ಸಾಧನೆ ಮಾಡಿದ್ರೆ ಯುಕ್ತಿ ಮೂಲಕವಾಗಿಯೂ ಕೂಡ ಇದೆ ಈ ಒಂದು ಕೃತಿ ಅನ್ನೋದನ್ನ ಸಾಧನೆ ಮಾಡ್ತಾರೆ ಗುರುರಾಜರು. ವೈದ್ಯೋ ಧನ್ವಂತರಿಶ್ಚಾಯಂ ಚೈದ್ಯ ಶಾಪಾಕ್ಯ ರೋಗ ಚೋದ್ಯಂಚ ಕೃತವಾನ್ ಮಕ್ಷ್ಯಂ ಚಾದ್ಯಂತೂ ಹೃತವಾನ್ ಮಮ ಅಂತ ಗುರುರಾಜರು ಒಂದು ಮಾತನ್ನ ಹೇಳ್ತಾರೆ. ಗುರುರಾಜರಿಗೆ ಒಂದು ಶಾಪ ಇತ್ತಂತೆ. ಈ ಶಾಪವನ್ನ ಪರಿಹಾರ ಮಾಡಿದವರು ಯಾರು, ಶಾಪಕ್ಕೆ ಔಷಧಿಯನ್ನು ಕೊಟ್ಟವರು ಯಾರು ಹೇಳಿದ್ರೆ ಅದು ಧನ್ವಂತ ರೂಪಿ ಪರಮಾತ್ಮ ಒಂದು ಒಳ್ಳೆಯ ಔಷಧಿಯನ್ನು ಕೊಟ್ಟ. ಆ ಪರಮಾತ್ಮ ಕೊಟ್ಟಂತಹ ಔಷಧಿಯನ್ನ ಸ್ವೀಕರಿಸಿದ ಪರಿಣಾಮವಾಗಿ ಗುರುರಾಜರಿಗೆ ಬಂದಂತಹ ಶಾಪ ಪರಿಹಾರ ಆಯಿತು ಅಂತ ಹೇಳ್ತಾರೆ. ಶಾಪ ಗುರುರಾಜರಿಗೆ ಯಾವ ರೀತಿಯ ಶಾಪ? ಶಾಪ ರುಜುದೇವತೆಗಳಿಗೆ ಶಾಪ ಬರಲಿಕ್ಕೆ ಸಾಧ್ಯವಾ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಹೌದು, ಕೆಲವೊಮ್ಮೆ ಲೋಕದಲ್ಲಿ ಈ ಅಧಮರು ಕೊಟ್ಟಂತಹ ಶಾಪವನ್ನು ಉತ್ತಮರು ಸ್ವೀಕಾರ ಮಾಡ್ತಾರಂತೆ. ಯಾವ ರೀತಿಯಾಗಿ ಗಾಂಧಾರಿ ಕೊಟ್ಟಂತಹ ಶಾಪವನ್ನ ಕೃಷ್ಣ ಸ್ವೀಕಾರ ಮಾಡಿದ್ನೋ ಹಾಗೆ ಅಂತ ಹೇಳ್ತಾರೆ. ಈ ಯದುಕುಲ ಎಲ್ಲ ನಾಶವಾಗಿ ಹೋಗಲಿ ಅಂತ ಗಾಂಧಾರಿ ಶಾಪ ಕೊಟ್ಲಂತೆ. ಗಾಂಧಾರಿ ಕೊಟ್ಟ ಶಾಪವನ್ನ ಕೃಷ್ಣ ಸ್ವೀಕಾರ ಮಾಡಿದ ಆಗಲಿ ಅಂತ ಹೇಳ್ತಾನೆ. ಅದು ಕೃಷ್ಣನಿಗೆ ಸಮ್ಮತವೇ ಆ ಶಾಪ. ಅದೇ ರೀತಿಯಾಗಿ ಗುರುರಾಜರಿಗೆ ಒಂದು ಶಾಪ ಇತ್ತು. ಶಾಪಕ್ಕೆ ಕಾರಣ ಏನು? ಕೃಷ್ಣನನ್ನೇ ವರಿಸಬೇಕು ಅಂತ ಹೇಳಿ ರುಕ್ಮಿಣೀ ದೇವಿಗೆ ಆಸೆ ಇತ್ತು. ಆದ್ರೆ ಶಿಶುಪಾಲನೆಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿ ಈ ರುಕ್ಮಿ ಯೋಚನೆ ಮಾಡಿದ್ದ. ಅದನ್ನು ತಪ್ಪಿಸಿದವರು ಯಾರು? ಈ ಗುರುರಾಜರೇ ಹಿಂದಿನ ಜನ್ಮದಲ್ಲಿ ಸುದೇವ ನಾಮಕ ಬ್ರಾಹ್ಮಣನಾಗಿ ಇದ್ದಾಗ ರುಕ್ಮಿಣೀ ದೇವಿ ಬರೆದಂತಹ ಪತ್ರವನ್ನ ಕೃಷ್ಣನಿಗೆ ತಲುಪಿಸಿ ಆ ಮೂಲಕ ಕೃಷ್ಣ ಬಂದು ರುಕ್ಮಿಣಿಯನ್ನ ಅಪಹರಿಸಿ ವಿವಾಹವನ್ನು ಮಾಡಿಕೊಂಡ. ಆ ಮೂಲಕ ಶಿಶುಪಾಲನೆಗೆ ಆಗಬೇಕಾದಂತಹ ರುಕ್ಮಿಣಿಯ ಜೊತೆಗಿನ ವಿವಾಹವನ್ನ ಈ ಬ್ರಾಹ್ಮಣ ತಪ್ಪಿಸಿದ್ರು. ಈ ತಪ್ಪಿಸಿದಕ್ಕೆ ಶಿಶುಪಾಲನೆಗೆ ಕೋಪವಂತಂತೆ. ಈ ಬ್ರಾಹ್ಮಣನಿಂದಾಗಿ ನನ್ನ ಮದುವೆ ತಪ್ಪಿ ಹೋಯಿತು ಅಂತೇಳಿ ಶಾಪವನ್ನು ಕೊಟ್ಟರಂತೆ ಆ ಸುದೇವ ನಾಮಕ ಬ್ರಾಹ್ಮಣನಿಗೆ. ನಿಮಗೂ ಕೂಡ ಮುಂದಿನ ಜನ್ಮದಲ್ಲಿ ಮದುವೆ ಆಗದೆ ಹೋಗಲಿ, ನಿಮಗೂ ಕೂಡ ವಿವಾಹ ಆಗದೆ ಹೋಗಲಿ ಶಾಪವನ್ನು ಕೊಟ್ರಂತೆ. ಶಾಪವನ್ನು ಗುರುರಾಜರು ಸ್ವೀಕಾರ ಮಾಡಿದ್ರು. ಶಾಪಕ್ಕೆ ಔಷಧಿ ಯಾರು ಕೊಟ್ಟದ್ದು? ಧನ್ವಂತರಿ ರೂಪಿ ಪರಮಾತ್ಮ ಔಷಧಿಯನ್ನು ಕೊಟ್ಟ ಅಂತ ಹೇಳ್ತಾರೆ. ಭೈಷಜ್ಯಂ ಕೃತವಾನ್ ಮಖ್ಯಂ ವೈಷಮ್ಯ ರಹಿತ ಪ್ರಭು ಭೈಷ್ಮ್ಯ ಪತಿ
ಪ್ರಸಾದಾಖ್ಯಂ ಪ್ರೇಷ್ಯಸ್ಯ ಮಹಾಭಿಷಕು. ಈ ವಾಕ್ಯದಲ್ಲಿ ಹೇಳಿರುವಂಥ ಒಂದೊಂದು ಶಬ್ದಗಳು ಕೂಡ ಬಹಳ ವಿಶೇಷವಾಗಿದೆ. ಪ್ರೇಷ್ಯಸ್ಯ ಅಂತ ಹೇಳ್ತಾರೆ. ಪ್ರೇಷ್ಯಸ್ಯ ಮಹ್ಯಂ, ಅತ್ಯಂತ ಪ್ರೀತಿಪಾತ್ರನಾದಂತಹ ನನಗೆ, ಋಜುದೇವತೆಗಳು ಮಾತ್ರ ಭಗವಂತನಿಗೆ ಅತ್ಯಂತ ಪ್ರೀತಿಪಾತ್ರರಾಗಲಿಕ್ಕೆ ಸಾಧ್ಯ. ಪ್ರೇಷ್ಯಸ್ಯ ಮಹ್ಯಂ ವೈಷಜ್ಯಂ ಕೃತವಾನ್, ನನಗೆ ಒಳ್ಳೆಯ ಔಷಧೋಪಚಾರವನ್ನ ಧನ್ವಂತರಿ ಪರಮಾತ್ಮ ಮಾಡಿದ. ಏನು ಔಷಧ ಏನದು? ವೈಷ್ಮ್ಯಾ ಪತಿ ಪ್ರಸಾದಾಖ್ಯಂ, ರುಕ್ಮಿಣಿಯ ಪತಿಯ ಆದಂತಹ ಕೃಷ್ಣನ ಪ್ರಸಾದ ರೂಪವನ್ನ ಔಷಧಿಯನ್ನಾಗಿ ನನಗೆ ನೀಡಿದ ಪರಮಾತ್ಮ ಅಂತ. ರುಕ್ಮಿಣಿಯ ಪತಿಯಾದಂತಹ ಕೃಷ್ಣನ ಪ್ರಸಾದ ಅಂದರೆ ಏನು? ರುಕ್ಮಿಣೀ ಕರಾರ್ಚಿತನಾದಂತಹ ಕೃಷ್ಣ ಪರಮಾತ್ಮನ ಪೂಜೆಯನ್ನ 112 ವರ್ಷಗಳ ಕಾಲ ಇದ್ದುಕೊಂಡು ಪೂಜಿಸುವಂತಹ ದೊಡ್ಡ ಸೌಭಾಗ್ಯವನ್ನ ಗುರುರಾಜರಿಗೆ ನೀಡುವುದರ ಮೂಲಕ ಆ ಚೈದ್ಯ ಶಾಪವನ್ನ, ಶಿಶುಪಾಲ ಕೊಟ್ಟಂತಹ ಶಾಪಕ್ಕೆ ಔಷಧಿ ರೂಪವಾಗಿ ಈ ರೀತಿಯಾಗಿ ಔಷಧಿಯನ್ನ ಧನ್ವಂತರಿ ಪರಮಾತ್ಮ ಕೊಟ್ಟ ಅಂತ ಹೇಳ್ತಾರೆ. ಈ ಮೂಲಕ ಇದು ಯುಕ್ತಿ ಮೂಲಕವಾಗಿಯೂ ಕೂಡ ಇದು ಪ್ರಮಾಣಭರಿತವಾಗಿದೆ ಈ ಕೃತಿ ಅನ್ನೋದನ್ನು ಸಾಧನೆ ಮಾಡ್ತಾರೆ. ಗುರುರಾಜರು ಈ ನನ್ನ ಕೃತಿಯಲ್ಲಿ ಭವಿಷ್ಯದ ಕೆಲವು ಸಂಗತಿಗಳನ್ನು ಉಲ್ಲೇಖಿಸ್ತೇನೆ ಅಂತ ಹೇಳ್ತಾರೆ. ಆ ಮೂಲಕ ತಮ್ಮ ಇನ್ನೊಂದು ರೀತಿಯ ವೈಭವವನ್ನು ತೋರಿಸಿಕೊಡ್ತಾರೆ. ವಿಪ್ರನಿಗೆ ಹೇಳ್ತಾ ಇದ್ದಾರೆ, ಬ್ರಾಹ್ಮಣನಿಗೆ ಹೇಳ್ತಾ ಇದ್ದಾರೆ,